ಪೋರ್ಟ್ಫೋಲಿಯೋ ಹಂಚಿಕೆ ಮತ್ತು ಕ್ಯಾಬಿನೆಟ್ ರಚನೆಯ ವಿಚಾರ ಇನ್ನೂ 20 ಜನರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಮೊದಲ ಪಟ್ಟಿಯಷ್ಟೇ ನಿನ್ನೆ ಮೊದಲ ಪಟ್ಟಿಯಲ್ಲಿದ್ದವರು ಪ್ರಮಾಣ ವಚನ ತೆಗೆದುಕೊಂಡಿದ್ದು. ನಾನು ನಟರಾಜ್ ಗೌಡ್ರನ್ನ ಒಂದು ರಿಯಾಕ್ಷನ್ ತಗೊಂಡು ಅನಿಲ್ ಅವರಿಗೆ ಹೋಗ್ತೀನಿ. ನಟರಾಜ್ ಗೌಡ್ರೆ, ನಾವು ರಾಜ್ಯದ ಜನ, ಈಗ ಅನಿಲ್ ಅವರನ್ನು ಬಿಟ್ಟುಬಿಡಿ, ಪ್ರದೀಪ್ ಅವರನ್ನು ಬಿಟ್ಟುಬಿಡಿ, ರಾಜ್ಯದ ಜನ ಬಯಸ್ತಾ ಇರೋದು ಒಂದು ಕ್ರಿಯಾಶೀಲ ಕ್ಯಾಬಿನೆಟ್ ಇರಬೇಕು. ನಿಜ. ಕ್ರಿಯಾಶೀಲ ಕ್ಯಾಬಿನೆಟ್ ಇದ್ದಾಗ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತೆ. ಸರ್ಕಾರ ನಿಮ್ಮದಲ್ಲ, ಅದು ನಮ್ಮೆಲ್ಲರದು ಸರ್ಕಾರ. ಕರೆಕ್ಟ್, ನಿಜ. ಪಕ್ಷದ ಸರ್ಕಾರ ಅಲ್ಲ, ಸರ್ಕಾರ ರಾಜ್ಯ ಜನತೆಯ ಸರ್ಕಾರ. ಸೊ ನೀವು ಆ ವಿಚಾರದಲ್ಲಿ ನಮಗೆ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಖಂಡಿತ ಇಲ್ಲ. ನಮ್ಮ ನಿರೀಕ್ಷೆ ಮೊದಲ ಪಟ್ಟಿಯಲ್ಲಿ ಹುಸಿಯಾಗಿದೆ. ಇಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ ಅಲ್ಲ, ನಿಮ್ಮ ರಕ್ಷಣೆ ಪ್ರಶ್ನೆ ಆಗಿರ್ಬೋದು, ಅದು ಬಿಜೆಪಿ ಪ್ರಶ್ನೆ ಆಗಿರ್ಬೋದು. ಕೇಳಿ, ಈಗ 3 ವರ್ಷಗಳಿಂದ, ಕಳೆದ 3 ವರ್ಷಗಳಿಂದ ಎಲ್ಲರೂ ವಿದ್ಯುತ್ ಕೊರತೆಯನ್ನು ನೀವು ಕೇಳಿದ್ದೀರಾ? ರಾಜ್ಯದಲ್ಲಿ ವಿದ್ಯುತ್ ಕೊರತೆ, ಯಾಕಂದ್ರೆ ತುಂಬಾ ಕ್ರಿಯಾಶೀಲ ಸರ್ಕಾರ, ಕ್ರಿಯಾಶೀಲ ಮಂತ್ರಿ ಇದ್ದಾಗ ಮಾತ್ರ ಆ ಥರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕ್ರಿಯಾಶೀಲ ಮಂತ್ರಿ ಏನ್ ಮಾಡಿದ್ರು, ನೀವು ಯಾವ ರಿನ್ಯೂವಲ್ ಎನರ್ಜಿ, ಯಾವ ವಿಂಡ್ ಎನರ್ಜಿ, ಯಾವ ಸೋಲಾರ್ ಎನರ್ಜಿಯನ್ನು ನಾವು ಹೆಚ್ಚಿಗೆ ಮಾಡಬಹುದು, ಎಲ್ಲೆಲ್ಲಿ ಆಪ್ಷನ್ಸ್ ಇದಾವೆ ಅಂತ ನೋಡಿಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅಂತ ಸಾಧ್ಯ. ಅದೇ ಕ್ರಿಯಾಶೀಲ ಮಂತ್ರಿ ಇರ್ತಕ್ಕಂಥದ್ದು. ನೀವು ಸಿದ್ದರಾಮಯ್ಯ ಕೇಳಿ, ಈಗ ಎಲ್ಲವೂ ಸರಿ ಇತ್ತು, ಯಾಕೆ ಚೇಂಜ್ ಮಾಡಿದ್ರು? ಕ್ರಿಯಾಶೀಲ ಇತ್ತು, ಎಲ್ಲ ಚೆನ್ನಾಗಿತ್ತು, ಖಂಡಿತವಾಗಿ ಅವ್ರನ್ನ ಮುಂದುವರಿಸಬಹುದಾಗಿತ್ತು. ಆದ್ರೆ ಒಂದು ಶಾಸಕ, ಈಗ ನೀವೇ ಹೇಳ್ತಾ ಇದ್ರಿ ಯಾವಾಗಲೂ, ಮೊನ್ನೆ ಡಿ ಕೆ ಶಿವಕುಮಾರ್ ಪೆನ್ನು ಪೇಪರ್ ಕೊಡ್ಲಿಲ್ಲ, ಅವ್ರು ದುಡ್ಬೇಕು ಅವಕಾಶ ಸಿಕ್ಕಿಲ್ಲ ಅಂತ. 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಇನ್ನೊಬ್ಬರು ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ 3 ವರ್ಷ ಅವರೇ ಸಚಿವರಾಗಿ, 1 ನಿಮಿಷ, 3 ವರ್ಷ ಅವರೇ ಸಚಿವರಾಗಿದ್ರು, ಮತ್ತೆ 2 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ. ಆಗ್ಲಿ, ನೀವು ಯಾವ ಹೊಸತನದ ಬಗ್ಗೆ ಹೇಳ್ತಾ ಇದ್ದೀರಿ? ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಈಗ ರಿನ್ಯೂವಬಲ್ ಎನರ್ಜಿ ಬಗ್ಗೆ ನಾನು ಮಾತಾಡಿದೆ. 3 ವರ್ಷಗಳ ಕಾಲ ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಇಡೀ ದೇಶ ಮೆಚ್ಚಿದೆ. ಕೇಂದ್ರ ಸರ್ಕಾರ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದೆ, ರಾಜ್ಯಕ್ಕೆ ಪ್ರಶಸ್ತಿ ಕೊಟ್ಟಿದೆ. ನಾನು ನಿಮ್ಗೇನು ಹೇಳ್ತೀನಿ ಅಂದ್ರೆ, ಅದನ್ನು ಮುಂದುವರಿಸಬೇಕು, ಇನ್ನೂ ವೈವಿಧ್ಯತೆಯಿಂದ, ಇನ್ನು ನಾವೀನ್ಯತೆಯಿಂದ ಅದನ್ನ ಕೆಲಸ ಮಾಡಬೇಕು. ಅದನ್ನು ಯಾರು ಕೊಟ್ಟರು ಮಾಡ್ತಾರೆ, ಅದು ಈ ಸಚಿವ ಸಂಪುಟ ಮಾಡುತ್ತೆ. ನೀವು ಎಲ್ಲಾ ವಿಷಯದಲ್ಲಿ ಆಗ್ಲಿ, ಈಗ ಇವರೆಲ್ಲ ಶಾಶ್ವತ ಮೆರಿಟ್, ಈಗ ಶಾಶ್ವತ ಮೆರಿಟ್ ನಿಮ್ಗೆ ಶಾಶ್ವತ ಮೆರಿಟ್. ನಾನು ನಿಮ್ಮ ಮಾತು ನನಗೆ ಅರ್ಥ ಆಯ್ತು. ಹೊಸಬರಿಗೆ ಅವಕಾಶ ಸಿಗಬೇಕು, ನಾನು ಒಪ್ತೀನಿ. ಹೊಸಬರಿಗೆ ಆದ್ಯತೆ ಸಿಗಬೇಕು, ನಾನು ಒಪ್ತೀನಿ. ಯುವಕರು ಮತ್ತೆ ಅನುಭವ ಇರತಕ್ಕಂಥವ್ರನ್ನ ನಾವು ಸಮ್ಮಿಲನ ಮಾಡಬೇಕು, ಅದನ್ನ ಪ್ರಯತ್ನವನ್ನ ಮಾಡ್ತಾರೆ. ಈಗ UT ಖಾದರ್ ಅವರಾಗ್ಲಿ, ಯತೀಂದ್ರ ಅವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ಇಂಥವ್ರಿಗೆ ಹೊಸತನ ಖಂಡಿತವಾಗಿ ಇದ್ದೇ ಇರುತ್ತೆ, ನಾವೀನ್ಯತೆ ಇದ್ದೇ ಇರ್ತದೆ. ಅನುಭವ ಜ್ಞಾನ ಇರತಕ್ಕಂಥ ಹಿರಿಯರನ್ನು ಹಾಕೋಬೇಕು. ಈಗ ನೀವು ಹೇಳ್ತಾ ಇರ್ತಕ್ಕ 14 ಆಗಿದೆ, ಇನ್ನೂ 20 ಜನ ಆಗಬೇಕಾಗಿದೆ. ಯಾರಿಗೇ ಕೊಟ್ಟರು ಕೂಡ 138, 136 ಜನರು ಕೂಡ ಅಷ್ಟೇ ಸಕ್ರಿಯ ಆಗಿರ್ತಾರೆ. ಯಾಕಂದ್ರೆ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ತಕ್ಕಂತ ಕೆಲಸ ಮಾಡೇ ಮಾಡ್ತಾರೆ. ಭಯ ಬಂದಿರೋದು ಬಿಜೆಪಿ ಜೆಡಿಎಸ್ ಗೆ. ನೀವು ಇದನ್ನು ಹೇಳ್ತಾ ಇದ್ದೀರಿ. ಯಾವುದು? ನಾನು ನಿಮ್ಮ ಶಾಸಕರನ್ನ, ಬಹಳ ಜನರನ್ನ ಆಫ್ ದಿ ರೆಕಾರ್ಡ್ ಮಾತಾಡಿಸಿದ್ದೀನಿ. ಏನ್ ಹೇಳ್ತಾರೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮಂತ್ರಿಗಳ ಬಗ್ಗೆ ಯಾರ ಒಪಿನಿಯನ್ ಏನೇನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತು ಹೇಳಲ್ಲ, ವೈಯಕ್ತಿಕವಾಗಿ ನಮಗೂ ಆಕಾಂಕ್ಷೆಗಳಿರ್ತವೆ. ಒಬ್ಬ ಶಾಸಕರಾದವರು ಮಂತ್ರಿ ಆಗಬೇಕು, ಮಂತ್ರಿ ಆದವರು ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಈ ತರ ಎಲ್ಲ ಆಕಾಂಕ್ಷೆಗಳು ಇದ್ದೇ ಇರ್ತವೆ. ಯಾವಾಗ ಸಫಲತೆ ಕಾಣೋದಿಲ್ಲ, ಯಾವಾಗ ಇದಾಗ್ತದೆ, ಅವಾಗ ನಾವು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವ ಅಗತ್ಯ ಇಲ್ಲ. ಹೊಸತನ ಮುಖ್ಯಮಂತ್ರಿಗಳ ಹೊಸತಾಗಿ ಬದಲಾಗಿ ಹೊಸ ಮುಖ್ಯಮಂತ್ರಿಗಳು ಬಂದರು. ಕ್ಯಾಬಿನೆಟ್ ಅಲ್ಲಿ ಏನಂತ ಹೊಸತನದ ಅಗತ್ಯ ಇರಲಿಲ್ಲ ಅಂತ. ಯಾಕಂತಂದ್ರೆ ಇದ್ದವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅಂತ ನಟರಾಜ್ ಗೌಡ್ರು ಹೇಳೋದು. ನೋಡಿ, ಅವ್ರು ಚೇಂಜ್ ಮಾಡಿದ ಇಂಟೆನ್ಷನ್ ಮೊದಲನೇ ಮಾತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥದ್ದು, ಹೇಗೆ ಯಾವ್ದಾದ್ರು ಮಾಡಬೇಕು ಅನ್ನೋದು ಅವರ ಆಂತರಿಕ ವಿಷಯ. ಆದರೂ ನಾನು ಒಂದು ವಿಷಯ ನನಗನ್ಸಿದ ಮಟ್ಟಿಗೆ ಬರೀ 2 ದಿವಸದಲ್ಲಿ ಜಗಳ ಮುಗ್ದಿಲ್ಲ. ನಾನು ಆಗಲೇ ಹೇಳಿದೆ, 37 ತಿಂಗಳು ಕಂಟಿನ್ಯೂಸ್ ಜಗಳ ಮಾಡಿದ್ದಾರೆ ಇವರು. ಇನ್ನೂ 2 ವರ್ಷ ಜಗಳ ಮಾಡೋಕ್ಕೆ ಈ ಮಂತ್ರಿಮಂಡಲ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವ್ರ ಸುತ್ತ ಇರುವಂಥವ್ರು ಎಲ್ಲರೂ ಸಿದ್ದರಾಮಯ್ಯನವರ ಆಪ್ತಾರೆ, ಮತ್ತೆ ಅಲ್ಲಿ ಲಾಕ್ ಮಾಡುವಂಥದ್ದು. ಇನ್ನೊಂದೇನು ಗೊತ್ತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ, ನಾವು ಹೇಳೋದು, ಮಾಧ್ಯಮಗಳು ಹೇಳೋದು ಮತ್ತು ಜನರು ಹೇಳೋದು, ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ಒಂದು ಸಪೋರ್ಟಿಂದ ಬಂದಿರುವಂಥದ್ದು. ಇವತ್ತಲ್ಲಿಲ್ಲ, ಯಾರನ್ನೂ ಅವ್ರನ್ನ ಮೊದಲನೇ ಲಿಸ್ಟಲ್ಲಿ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಫಾರ್ಮ್ಯಾಲಿಟಿಗೆ ನೀವು ಸರ್ಕಾರ ಬಂದಿದ್ದೆ ಮಹಿಳೆಯರಿಂದ, ನಾವು ಮಹಿಳೆಯರಿಗೋಸ್ಕರ ಎಲ್ಲ ಸ್ಕೀಮ್ ಕೊಟ್ಟಿದ್ದೀವಿ, ರಾಜ್ಯದ 50% ಜನರು ಹ್ಯಾಪಿ ಇದ್ದಾರೆ ನಮ್ಮಿಂದ ಅಂತ ಹೇಳುವಂಥವ್ರು ಒಂದು ಸೀಟನ್ನು ಫಾರ್ಮ್ಯಾಲಿಟಿಗೆ ಮೊದಲನೇ ಲಿಸ್ಟಿಗೆ ಕೊಡ್ಲಿಕ್ಕೆ ಆಗಲಿಲ್ವಾ? ಅಲ್ಲಿ ನೀವು ಮಹಿಳಾ ವಿರೋಧಿ ಅಂತ ನೀವು ತೋರಿಸ್ಕೊಳ್ಳೋದಿಲ್ವಾ? ಇನ್ನು DK ಶಿವಕುಮಾರ್, ನಾನು ನಿನ್ನೆ ಮಾಡಿರೋ 2 ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡೆ. ಒಂದು, ಸಾಮಾನ್ಯ ಜನರಿಗೆ ದುಡ್ಡಿಲ್ಲ ಅಂತ ಹೇಳಿದವರು ಮೊದಲನೇ ದಿವಸ ಅದು ಹೆಂಗಿರಿ, ನೀವು ಒಂದೊಂದು ಪಂಚಾಯತಿಗೆ ಒಂದೊಂದು ಭಾರತ್ ಜೋಡೋ ಕಾರ್ಯಕ್ರಮ, ಕಾಂಗ್ರೆಸ್ಸಿನ ಕಾರ್ಯಕ್ರಮದ ಹೆಸರಲ್ಲಿ ನೀವು ಸಂಘ ಕಟ್ಟು ಅಂತ ಹೇಳ್ತೀರಾ, ಕಾಂಗ್ರೆಸ್ಸಿನ ಆಫೀಸಲ್ಲಿ ನಿಂತ್ಕೊಂಡು ಅವರನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಿಮಗೆ ಗೊತ್ತು ಅಂತ ಹೇಳ್ತೀರಾ. ಅಂದರೆ ನೀವು ಪ್ಲಾನಿಂಗ್ ಏನು ಅಂತ ಹೇಳಿದ್ರೆ, ನನಗೆಲ್ಲ ಅನ್ಸುತ್ತೆ ಶೆಟ್ರೆ, ಇದು ವೆರಿ ಕ್ಲಿಯರ್ಲಿ ಚೀಫ್ ಮಿನಿಸ್ಟರ್ ಹೆಸರು ಕೊಟ್ಟಿಲ್ಲ,
ಎಂಪವರ್ಗಿಂತ ಯಾಕೆ ಹೆಸರು ಕೊಟ್ಟಿಲ್ಲ? ಭಾರತ ರಾಹುಲ್ ಗಾಂಧಿ ಅವ್ರ ಭಾರತ- ಕನಸಲ್ಲಿ ಯಾಕೆ ಭಾರತ ಕೊಟ್ರಿ? ಜೋಡೋ, ಹೌದು, ಭಾರತ ಜೋಡೋ ರಾಜ್ಯದ ಅಂದ್ರೆ ಎಲ್ಲರೂ ಜನರಿಗೆ ಸೇರಿಸಿ ಅಂತ. ದುಡ್ಡಿಲ್ಲ, ಯಾಕೆ ಅದಕ್ಕೆ ನಿಮ್ಗೆ ಬೆಲೆ ದ್ವೇಷ? ಹೆಚ್ಚಳ ಭಾರತ ಮಾಡಿದೀವಿ, ಜೋಡೋ ದುಡ್ಡಿಲ್ಲ ಅದಕ್ಕೆ KSRTC ರೇಟ್ ಜಾಸ್ತಿ ಮಾಡಿದೀವಿ, ಅಲ್ಲ, ದುಡ್ಡಿಲ್ಲ, ಕೇಂದ್ರ ಸರ್ಕಾರ ಕರೆಂಟ್ ಕೊಡ್ತಾರೆ, ರೇಟ್ ಅನ್ಯಾಯ ಜಾಸ್ತಿ ಮಾಡ್ತಾರೆ. ಮಾಡಿದೀವಿ, ಆದ್ರೂ ನಾವು ದುಡ್ಡಿಲ್ಲ, ಗ್ಯಾರಂಟಿ ರೈತರ ಯೋಜನೆ ಮಕ್ಕಳಿಗೆ ಕೊಡ್ತಾ ದುಡ್ಡು ಇದೀವಿ. ಕೊಡಕ್ಕಿಲ್ಲ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಕೊಡ್ತಾ ಇದೀವಿ. ಎಲ್ಲ ರೇಟ್ ಯಾಕಂದ್ರೆ ಜಾಸ್ತಿ ಮಾಡಿ ಕೇಂದ್ರ ಜನರ ಸರ್ಕಾರ ದುಡ್ಡನ್ನು ಜನರು ಅನ್ಯಾಯದ ತಗೊಂಡು ನಡುವೆಯೂ, ಜನರ ಕೇಂದ್ರ ಸರ್ಕಾರ ದುಡ್ಡನ್ನು ತಗೊಂಡು ತಾರತಮ್ಯದ ಜನರಿಗೆ ನಡುವೆಯೂ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಇಲ್ಲ, ನಮ್ಗೆ ನಾನು ತೊಂದರೆ complete ಕೊಟ್ಟರು ಕೂಡ ಮಾಡ್ಬಿಡ್ತೀನಿ. ನಾವು ನಾನು complete ಯೋಜನೆಗಳನ್ನ ಮಾಡ್ಬಿಡ್ತೀನಿ. ಕೊಡ್ತಾ ಇದೀವಿ, ಮುಂದಕ್ಕೂ ಕೊಡ್ತೀವಿ. ಸಾಮಾನ್ಯ ಬಿಜೆಪಿ ಜನರಿಗೆ ಭಯ ಆಗಿದೆ. ಯಾವ ಭಯವೂ ಭಯ ಇಲ್ಲ. ಆಗಿದೆ ನಿಮ್ಗೆ. ನಾನೇನೋ ಅನ್ಕೊಂಡಿದ್ದೆ ನಿನ್ನೆ ಒಂದಿಷ್ಟು ಒಳ್ಳೆ ಸ್ಕೀಮ್ ಅರೇಂಜ್ ಮಾಡ್ತಾರೆ ಮಾಡಿದ್ದಾರೆ. ಪಾರ್ಟಿ ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಹೇಳೋಣ. ಯುವಜನತೆಯ ಸಬಲೀಕರಣ ಅದು. ಅಲ್ಲ, ಒಂದ್ ನಿಮಿಷ, ಒಂದ್ ನಿಮಿಷ. ಕಾಂಗ್ರೆಸ್ ಅನಿಲ್ ಅವರೇ, ಯುವಜನತೆಯ ಸಬಲೀಕರಣ. ಅನಿಲ್ ಅವರೇ, ನೀವೇ ಹೇಳ್ತೀರಿ ಅನುಷ್ಠಾನ ಸಮಿತಿಯಲ್ಲಿ ಸರ್, ಒಕ್ಕಸ ಬರಿದಾಗಿದೆ ಅಂತ ನೀವೇ ಹೇಳ್ತೀರಿ. ನಾವೇ ಮತ್ತೆ ಹೇಳ್ತದಲ್ಲ. DK ಶಿವಕುಮಾರ್ ಕೊಡಬೇಕು ಅಂತ ಅವ್ರೇ ಎಲ್ಲಿಂದ ಹೇಳ್ತಾರೆ, ಕೊಡಬೇಕು? ಅವ್ರ ಮಂತ್ರಿಗಳೇ ಹೇಳ್ತಾರೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ 3 ವರ್ಷಗಳ ಕಾಲ ಮಹಿಳಾ ಸಬಲೀಕರಣ ಆಯ್ತು. ನಕ್ಷತ್ರೆ, 3 ವರ್ಷಗಳ ಕಾಲ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ನೋಡುವಂತ ಮಹಿಳಾ ಸಬಲೀಕರಣ ಆಯ್ತು. 30 ಈಗ ಯುವ ಸಬಲೀಕರಣ ನಿನ್ನೆಯಿಂದ ಮಹಿಳೆಯರನ್ನ ಕ್ಯಾಬಿನೆಟ್ಗೆ ತಗೊಂಡಿಲ್ಲಲ್ಲ ಅಂತ ಕೇಳೋದವ್ರು ಯಾರಿದ್ದಾರೆ? ತಗೊಂತಾರೆ. ರೆಪ್ರೆಸೆಂಟೇಷನ್ ಇಲ್ಲ ಅಂತ. ಏನ್ ಚಿಂತೆ ಇಲ್ಲ. ಬಿಜೆಪಿ ಏನ್ ಗೊತ್ತಾ, ತಿಂಗಳುಗಟ್ಲೆ 6 ತಿಂಗಳುಗಟ್ಲೆ ಯೋಚನೆ ಮಾಡ್ತಾರೆ ಅವ್ರು ನಾಮಿನೇಷನ್ ಮಾಡ್ಲಿಕ್ಕೆ, ಅಪಾಯಿಂಟ್ ಮಾಡಕ್ಕೆ. ನಮಗೆ ಆತರ ಇಲ್ಲ. ಮುಖ್ಯಮಂತ್ರಿ ಆಗಿದ ತಕ್ಷಣನೇ ಫಸ್ಟ್ ಕೆಲಸನೇ ಇದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.